ಈ ಪಾರ್ಕ್ ಇದೆಯಲ್ಲ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಯುರೋಪ್ ಕಂಟ್ರಿ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಇದು. ಇಲ್ಲೇ ಇದೆ ಹತ್ರದಲ್ಲಿ, ಈಗ ನೋಡಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಯಾವ ಫ್ಲೈಟ್ ಅಂತ ಹೇಳಿ. ಬ್ಯೂಟಿಫುಲ್. ಸುಹೇಲ್, ನಾನು ತುಂಬ ಪಾರ್ಕ್ ಎಲ್ಲ ಬಂದಿದ್ದೇನೆ ಕೆಲವೊಂದು ಕಂಟ್ರೀಸಲ್ಲೆಲ್ಲ, ಬಟ್ ಇದಂತೂ ಉಂಟಲ್ಲ, ಇದು ಎಕ್ಸ್ಟ್ರಾಡಿನರಿ, ವೆರಿ ಬ್ಯೂಟಿಫುಲ್. ಸುಹೇಲ್, ಈ ಪಾರ್ಕ್ ಇದೆಯಲ್ಲ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಡೆಫಿನೆಟ್ಲಿ ಫ್ಯಾಮಿಲಿ ಎಲ್ಲ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಉಂಟಲ್ಲ, ಬ್ಯೂಟಿಫುಲ್ ಸ್ಪಾಟ್, ಅಮೇಝಿಂಗ್. ನೋಡಿ ಇಲ್ಲಿನ ವಿಜುವಲ್ಸ್ ಎಲ್ಲ ನೋಡಿ, ವಾವ್. ಹಾಯ್ ಫ್ರೆಂಡ್ಸ್, ನಾವಿರೋದು ದ್ವೀಪ ರಾಷ್ಟ್ರ ಬಹರೈನ್ನಲ್ಲಿ. ಇಲ್ಲಿ ರೀಸೆಂಟ್ಲಿ ಒಂದು ಪಾರ್ಕ್ ಆಗಿದೆ. ಬೀಚ್ ಹತ್ರನೇ ಒಂದು ಪಾರ್ಕ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಬಹರೈನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಲ್ಯಾಂಡಿಂಗ್ ಪಾಯಿಂಟ್ ಇದೆಯಲ್ಲ, ಅದರ ಹತ್ರನೇ ಇರುವಂಥ ಒಂದು ಪಾರ್ಕ್. ಯುರೋಪ್ ಕಂಟ್ರಿ ಕಾನ್ಸೆಪ್ಟಲ್ಲಿ ಮಾಡಿರೋದು ಇದು. ಅಮೇಝಿಂಗ್. ನೀವು ಡೆಫಿನೆಟ್ಲಿ ಬಹರೈನಲ್ಲಿದ್ದರೆ, ಬಹರೈನ್ಗೆ ವಿಸಿಟ್ ಮಾಡಿದರೆ ಈ ಪಾರ್ಕ್ ನೀವು ನೋಡಲೇಬೇಕು. ಸಮಾ ಬೇ ಅಂತೇಳಿ ಎಕ್ಸ್ಟ್ರಾಡಿನರಿ. ಇಲ್ಲಿನ ಮತ್ತೊಂದು ವಿಶೇಷ ಏನು ಗೊತ್ತಾ, ಇಲ್ಲೇ ಪಕ್ಕದಲ್ಲೇ ಫ್ಲೈಟ್ ಲ್ಯಾಂಡ್ ಆಗೋದು, ಅದಂತೂ ಅಮೇಝಿಂಗ್. ವಾವ್. ಲೆಟ್ಸ್ ಕಮ್ ಸುಹೇಲ್. ಸುಹೇಲ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆ ಕಡೆ, ಅಲ್ಲೇ ಫ್ಲೈಟ್ ಲ್ಯಾಂಡ್ ಆಗೋದು, ಅಲ್ಲೇ ಫ್ಲೈಟ್ ಲ್ಯಾಂಡ್ ಆಗೋದು. ಇಲ್ಲಿ ಬನ್ನಿ ಸುಹೇಲ್. ಜೈ ಗಲ್ಫ್ ಕಂಟ್ರಿ ಇಲ್ಲಿ ಉಂಟಲ್ವಾ, ಇಲ್ಲಿನ ಪಾರ್ಕ್ ಆಗಿರ್ಬೋದು, ಬೀಚ್ ಆಗಿರ್ಬೋದು, ತುಂಬಾ ನೀಟ್ನೆಸ್ ಇರುತ್ತೆ, ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಕ್ಚುಲಿ ಈ ಅರಬಿಗಳಿಗೆ ಉಂಟಲ್ಲ, ಹೈಜೀನ್ ಅಂದರೆ ಅವರ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದರೆ ಒಂದೇ ಒಂದು ಕಸ ಕಡ್ಡಿ ಕೂಡ ಒಂದು ಪಾರ್ಕಲ್ಲೋ ಬೀಚಲ್ಲೋ ಕಾಣೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡ್ತಾರೆ. ಈ ಒಂದು ಕಂಟ್ರಿಯಲ್ಲಿ ಎಷ್ಟು ಸಾವಿರಾರು ಬೀಚ್ ಇದೆ, ಪಾರ್ಕ್ ಎಲ್ಲ ಇದೆ, ಅಷ್ಟು ಕೂಡ ಎಲ್ಲ ಕೂಡ ಅಷ್ಟೊಂದು ನೀಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಅಮೇಝಿಂಗ್. ಈಚ್ ಆ್ಯಂಡ್ ಎವ್ರಿ ಬೀಚ್ ಈಸ್ ಎಕ್ಸ್ಟ್ರಾಡಿನರಿ, ವೆರಿ ಬ್ಯೂಟಿಫುಲ್. ನೋಡಿ, ಲಾಟ್ಸ್ ಆಫ್ ಅರಬ್ಸ್ ನಮಗೆ ಕಾಣ್ತಾ ಇರೋದು. ಈ ಕಂಟ್ರಿಯ ಪ್ರಜೆಗಳು ವಾಕಿಂಗ್ ಎಲ್ಲ ಬರ್ತಾರೆ, ಈವ್ನಿಂಗ್ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬ್ಯೂಟಿಫುಲ್ ಸ್ಪಾಟ್ ಇದು. ನೋಡಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಒಂದು ಪಾರ್ಕ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ನೋಡಿ, ಮಕ್ಕಳಿಗೆ ಆಡೋಕ್ಕೆ ಟೆನ್ನಿಸ್ ಕೋರ್ಟ್,
ಈ ಕಡೆ ಎಲ್ಲ ನೋಡಿ ಇದೊಂದು ಏನು ಫುಟ್ಬಾಲ್ ಗ್ರೌಂಡು, ಮತ್ತು ಇದು ಕೂಡ ಟೆನ್ನಿಸ್ ಗ್ರೌಂಡೇ. ಆ ಕಡೆ ದೊಡ್ಡ ಏನು ಫುಟ್ಬಾಲ್ ಗ್ರೌಂಡ್ ಇದೆ. ಮತ್ತು ಇಲ್ಲಿನ ಏನು ಡಿಸೈನ್ ಮಾಡಿದಂಥ ಲೈಟ್ಸ್ ಎಲ್ಲ ಇದೆಯಲ್ಲ, ಅಮೇಝಿಂಗ್, ಒಂಥರ ವೆರೈಟಿ ಇದೆ ನೋಡಿ. ಎಷ್ಟು ದೊಡ್ಡದಾಗಿರುವಂತಹ ಒಂದು ಫುಟ್ಬಾಲ್ ಗ್ರೌಂಡ್ ನೋಡಿ. ಸೇಮ್ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಈ ಒಂದು ಪಾರ್ಕ್ನ ಮಾಡಿದ್ದಾರೆ. ಮಾಷಾ ಅಲ್ಲಾ, ವೆರಿ ಬ್ಯೂಟಿಫುಲ್. ಇಲ್ಲ, ನನಗೆ ತುಂಬ ಲೈಕ್ ಆಗಿರೋದು ಇಲ್ಲಿನ ಒಂದು ಸಿಟ್ಟಿಂಗ್ ಏರಿಯಾ ನೋಡಿ, ಏನು ರಿಲ್ಯಾಕ್ಸ್ ಏರಿಯಾ ನೋಡಿ. ಇದರ ಲೈಟ್ ಡಿಸೈನ್ ಎಲ್ಲ ನೋಡಿ, ಅಮೇಝಿಂಗ್. ಮತ್ತು ಅಲ್ಲಿಟ್ಟಿರುವಂಥ ಆ ಸ್ಟೋನ್ ಆಗಿರ್ಬೋದು, ಏನು ಆ ದೊಡ್ಡ ಕಲ್ಲಿನ ಇದಕ್ಕೆ ಕೊಟ್ಟಿರುವಂಥ ಒಂದು ಬ್ಯೂಟಿಗೆ ಮತ್ತಷ್ಟು ಈ ಒಂದು ಪಾರ್ಕನ್ನು ಬಹಳಷ್ಟು ಬ್ಯೂಟಿಫುಲ್ ಮಾಡಿದೆ ನೋಡಿ. ಇಲ್ಲಿ ಕಾಣ್ತಾ ಇರೋದು, ಈ ನೆಲದಲ್ಲಿ ಕಾಣ್ತಾ ಇದೆಯಲ್ಲ, ಇದು ವಾಕಿಂಗ್ ಮ್ಯಾಟ್, ಅಂದರೆ ವಾಕಿಂಗ್ ಪರ್ಪಸ್ಗೆ ಅಂತ ಹಾಕಿರುವಂಥ ಮ್ಯಾಟ್. ವೆರಿ ಬ್ಯೂಟಿಫುಲ್. ಇಂಥ ಒಂದು ಪಾರ್ಕಲ್ಲೆಲ್ಲ ಬಂದು ನಡಿಲಿಕ್ಕೆ ಉಂಟಲ್ವಾ, ಮೈಂಡ್ ರಿಲ್ಯಾಕ್ಸ್. ಅಂಡರ್ 12. ಓಕೆ, ಸೋಯಲ್ ಇಲ್ಲಿ ಸಮಾಬೆಯಲ್ಲಿ ಅಂಡರ್ 12 ಅಂದರೆ 12 ವರ್ಷಕ್ಕಿಂತ ಕೆಳಗಿನವರಿಗೆ ಟಿಕೆಟ್ ಇಲ್ಲ. ಅದಕ್ಕಿಂತ ಮೇಲ್ಪಟ್ಟವರಿಗೆ 2BD ಇಲ್ಲ, ದಿಟ್ಸ್ 2BD ಇನ್ಕ್ಲೂಡ್ ಕಾಫಿ. ಆ ಒಂದು 2 ದಿನಾರಲ್ಲಿ ದಟ್ 2BD ವಿ ಕ್ಯಾನ್ ಯೂಸ್ ಸಮ್ ಅದರ್ ಥಿಂಗ್, ಮೀನ್ಸ್ ವಾಟ್ ಓಚರ್, ವಿ ಗೆಟ್ ಓಚರ್. 2 ದಿನಾರ್ ನಾವು ಟಿಕೆಟ್ ತೆಗೆದುಕೊಂಡ್ರೆ ಅದರಲ್ಲಿ ಓಚರ್ ಸಿಗ್ತದೆ 2 ದಿನಾರೆ. ನಮಗೆ ಇದರ ಒಳಗೆ ಇಡುವಂಥ ಏನು ಕಾಫಿ, ಬೇರೆ ಏನಾದರೂ ಸ್ಟಾಲ್ಸ್ ಎಲ್ಲ ಇದೆ, ಅದಕ್ಕೆ ಯೂಸ್ ಮಾಡ್ಬೋದು. ಮಾತ್ರ ವರ್ತ್ ಇದು, ಬ್ಯೂಟಿಫುಲ್. ನೀವು ಸೌದಿ ಅರೇಬಿಯಾ, ಕತಾರ್, ಕುವೈಟ್, ದುಬೈ, ಬೇರೆ ಕಂಟ್ರಿಯಿಂದೆಲ್ಲ ಬಂದರೆ ಮಾಷಾಅಲ್ಲಾ ಆಜಾನ್ ಆಗ್ತಾ ಇದೆ. ಆಜಾನ್ ಎಲ್ಲ ಮುಗಿಯಿತು. ಆಜಾನ್ ಆಗುವಾಗ ಕೂಡ ನಮಗೆ ಉಂಟಲ್ಲ, ಆಜಾನ್ ಅದೇ ರೀತಿ ನಮಗೆ ಕೂಡ ಹೇಳಲಿಕ್ಕಿರ್ತದೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಆಜಾನ್ ಆಗುವಾಗ ಅಪ್ಪಿ ಕೂಡ ನಾವು ಯಾವುದೇ ರೀತಿಯಲ್ಲೂ ಕೂಡ ಮಾತನಾಡಲೇಬಾರ್ದು. ಅದು ಮಾತ್ರ ನಮಗೆ ಕುರ್ಆನ್ ಬಹಳಷ್ಟು ಎಚ್ಚರಿಕೆಯನ್ನು ಕೂಡ ನೀಡಿದೆ. ಮಾತನಾಡಿದರೆ ನಮ್ಮ ಮರಣದ ಸಮಯದಲ್ಲಿ ಶಹಾದತ್ತು ಕೂಡ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಕುರ್ಆನ್ ಎಚ್ಚರಿಕೆಯನ್ನು ನೀಡಿದೆ. ಆಜಾನಾದ ನಂತರ ವಿಶೇಷವಾದಂಥ ಪ್ರಾರ್ಥನೆ ಇದೆ, ಅದಕ್ಕೆ ಬಹಳಷ್ಟು ಗೌರವ ಇದೆ. ಅದನ್ನು ಅದೇ ರೀತಿಯಲ್ಲಿ ನಾವು ಪಾಲಿಸಬೇಕು, ನಾವು ರೂಢಿ ಮಾಡ್ಕೊಳ್ಬೇಕು ಅದನ್ನು. ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ಸೋಯಲ್, ಇದೊಂದು ವಿಜುವಲ್ಸ್ ತೋರಿಸಿ, ಅಮೇಝಿಂಗ್. ಇದೊಂದು ವಿಜುವಲ್ಸ್ ತೋರಿಸಿ. ಇದು ಇಲ್ಲಿನ ಒಂದು ಹೈಲೈಟ್ ನೋಡಿ, ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ವಾವ್ ವಾವ್, ಬ್ಯೂಟಿಫುಲ್. ವಾವ್, ಅಮೇಝಿಂಗ್. ನನ್ನ ಫ್ಯಾಮಿಲಿ ಇಲ್ಲಿ ಕೂತಿದ್ದಾರೆ ನೋಡಿ, ಅಲ್ಲಿ ನನ್ನ ಮಗಳೆಲ್ಲ ಬರ್ತಾ ಇದ್ದಾಳೆ. ಇಶೇಲ್, ಏಯ್, ಮಾಮುಂಡು ನೋಡಿ. ನಾವು ಸಮಾಬೆಯಲ್ಲಿ ಅದೊಂದು ಬ್ಯೂಟಿಫುಲ್ ಸ್ಪಾಟ್, ಫ್ಲೈಟ್ ಲ್ಯಾಂಡ್ ಆಗುವಂಥ ಅಲ್ಲಿ ಏರ್ಪೋರ್ಟು. ಇಲ್ಲಿ ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ಇವಾಗ ನೋಡಿ. ಇವಾಗ ನೈಟ್ 6:30 ಆಗ್ತಾ ಬಂತು, ಇಲ್ಲಿ ಕತ್ತಲಾಗ್ತಾ ಬಂತು. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ನೋಡಿ, ಒಂದು ವಿಜುವಲ್ಸ್ ಎಷ್ಟು ಹತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಇಶಲ್ ನೋಡಿ, ಇಲ್ಲೇ ಲ್ಯಾಂಡ್ ಆಗೋದು, ಅಲ್ಲಿ ಬಹ್ರೇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ನೋಡಿ. ನೋಡಿ ಎಷ್ಟು ಬ್ಯೂಟಿಫುಲ್ ನೋಡಿ ಇಶಲ್. ಅಮೇಝಿಂಗ್. ಈ ವಿಜುವಲ್ಸ್ ಇದೆಯಲ್ಲ, ಈ ವಿಜುವಲ್ಸ್ ಕವರೇಜ್ ಮಾಡ್ಲಿಕ್ಕಾದ್ರೂ ಇಲ್ಲಿ ಬರಬೇಕು. ಕ್ಯಾಚ್ ಫ್ಲೈಟ್ಸ್ ಇನ್ ಸಮಾಬೆ, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನೋಡಿ. ಎಷ್ಟು ಬ್ಯೂಟಿಫುಲ್, ಇಲ್ಲೇ ಇದೆ ಹತ್ರದಲ್ಲಿ. ಈಗ ನೋಡಿ, ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಫ್ಲೈಟ್ ಅಂತ ಹೇಳಿ. ಬ್ಯೂಟಿಫುಲ್, ವಾವ್. ನೋಡಿ ಅಲ್ಲೇ ಏರ್ಪೋರ್ಟ್, ಅದು ಲ್ಯಾಂಡ್ ಆಯಿತು ನೋಡಿ, ಲ್ಯಾಂಡ್ ಆಗ್ತಾ ಉಂಟು ನೋಡಿ. ಡೌನ್ ಆಗ್ತಾ ಇದೆ ಫ್ಲೈಟ್ ನೋಡಿ, ಅಲ್ಲೇ ಲ್ಯಾಂಡ್. ಸುಹೈಲ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸಮಾಬೆ. ಕ್ಯಾಚ್ ಫ್ಲೈಟ್ಸ್ ಇನ್ ಸಮಾಬೆ,
ವಾವ್, ಇನ್ನೊಂದು ಬರ್ತಾ ಇದೆ. ಸಣ್ಣ ಕಂಟ್ರಿ, ಬಟ್ ಇಲ್ಲಿ ಫ್ಲೈಟ್ ನೀವು ಉಂಟಲ್ಲ, ನಮ್ಮ ಮಂಗಳೂರಲ್ಲಿ ಉಂಟಲ್ಲ, ರಿಕ್ಷಾ ಸ್ಟ್ಯಾಂಡಲ್ಲಿ ಒಂದು ರಿಕ್ಷಾ ಹೋದಾಗ ಇನ್ನೊಂದು ರಿಕ್ಷಾ ಬರುತ್ತಲ್ಲ, ಅದೇ ಥರ ಬ್ಯೂಟಿಫುಲ್ ಕಂಟ್ರಿ. ಬಟ್ ಈ ಕಂಟ್ರಿ ಸೈಜ್ ನೋಡಿದರೆ ತುಂಬ ಸಣ್ಣ ಕಂಟ್ರಿ, ಬಟ್ ಫ್ಲೈಟ್ ಐ ಥಿಂಕ್ 10 ಮಿನಿಟ್ಸ್ಗೆ ಒಂದು ಲ್ಯಾಂಡ್ ಆಗ್ತಾ ಇದೆ. ಸೊ ಅಷ್ಟೊಂದು ವಿಸಿಟರ್ಸ್ ಇದ್ದಾರೆ, ಅಷ್ಟೊಂದು ಜನ ಈ ಕಂಟ್ರಿಗೆಲ್ಲ ಬರ್ತಾರೆ. ವಿಸಿಟರ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಮತ್ತು ಇಲ್ಲಿ ವರ್ಕ್ ಮಾಡೋಕ್ಕೆಲ್ಲ ಉಂಟಲ್ವಾ, ತುಂಬ ಕಂಟ್ರಿಯಿಂದ ಬರ್ತಾರೆ. ನೋಡಿ ಎಗೈನ್ ಇವಾಗೊಂದು ಫ್ಲೈಟ್ ಲ್ಯಾಂಡ್ ಆಗಿ ಒಂದು 5 ಮಿನಿಟ್ಸ್ ಕೂಡ ಆಗಿಲ್ಲ, ಎಗೈನ್ ಒಂದು ಫ್ಲೈಟ್ ಬರ್ತಾ ಉಂಟು ನೋಡಿ, ತುಂಬ ಹತ್ರ. ಅದೇ ಅಲ್ಲ, ಅಲ್ಲಿ ಒಂದು ಬೋರ್ಡ್ ಹಾಕಿದೆ, ಕ್ಯಾಚ್ ಪ್ಲೇನ್ಸ್ ಇನ್ ಸಮಾಬೆ ಅಂತೇಳಿ. ಅಂದರೆ ಇಲ್ಲಿಗೆ ಬಂದರೆ ಉಂಟಲ್ಲ, ಫ್ಲೈಟನ್ನು ನಿಮಗೆ ಬ್ಯೂಟಿಫುಲ್ ಆಗಿ ಕವರೇಜ್ ಮಾಡ್ಬೋದು. ನೋಡಿ ಎಷ್ಟು ಹತ್ರದಲ್ಲಿದೆ ಅಂತ ನೋಡಿ. ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ನೋಡಿ. ವಾವ್, ನೋಡಿ ಗೋಳಿ, ಎಕ್ಸಾಕ್ಟ್ಲಿ ಅದರ ಎಕ್ಸಾಕ್ಟ್ಲಿ ಅಲ್ಲಿ ನಾನಿದ್ದೇನೆ ನೋಡಿ ಗೋಳಿ. ವಾವ್, DHL ಅದು ಅಂದರೆ ಕಾರ್ಗೋ ಫ್ಲೈಟ್. DHL ಇದು ಕಾರ್ಗೋ ಫ್ಲೈಟ್, ಪ್ಯಾಸೆಂಜರ್ ಫ್ಲೈಟ್ ಅಲ್ಲ. DHL ವರ್ಲ್ಡಿನ ಟಾಪೆಸ್ಟ್ ಕಾರ್ಗೋ ಕಂಪನಿ DHL ಇದು ಫ್ಲೈಟ್. ಅದು ನೋಡಿ ಲ್ಯಾಂಡ್ ಆಗ್ತಾ ಉಂಟು, ಡೌನ್ ಆಗ್ತಾ ಉಂಟು ನೋಡಿ. ಒಂದು ಸೆಕೆಂಡ್ ಒಳಗಡೆ ಅದು ಲ್ಯಾಂಡ್ ಆಗ್ತದೆ ನೋಡಿ, ಟಚ್ ಆಗ್ತಾ ಉಂಟು ನೋಡಿ. ಅದು ಕೂಡ ಇಲ್ಲಿಗೆ ಕಾಣಿಸ್ತಾ ಇದೆ ನೋಡಿ, ಲ್ಯಾಂಡ್ ಆಯಿತು ನೋಡಿ. ಅಲ್ಲಿ ನೋಡಿ ಸುಹೈಲ್, ನಾವು ಹೊರಡ್ತಾ ಇದ್ದೇವೆ ಇಲ್ಲಿಂದ, ಪಾರ್ಕಿಂದ ಹೊರಡುವಾಗ ಕೂಡ ನೋಡಿ ಒಂದು ಫ್ಲೈಟ್ ಬರ್ತಾ ಉಂಟು. ವಾವ್, ಗಲ್ಫೇನ್